ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧೀರಜ್ ವಿಕಿ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಒಂದು ಹೊಸ ಅಡ್ವೆಂಚರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನಿಮ್ಗದು ಒಂಥರ ಹೊಸದಾಗಿರ್ಬೋದು, ಬಟ್ ನನಗೆ ಇದು ಒಂಥರ ಏನು ಸ್ಪೆಷಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಫಸ್ಟ್ ಟೈಮು ಒಂದು ಗೋಪುರದಲ್ಲಿ ನಾನು ನಿಮಗೆ ವ್ಲಾಗ್ ಮಾಡ್ತಾ ಇರೋದು. ಅದು ಹೆಂಗೆ ಅಪ್ಪ ಅಂತಂದರೆ ಒಂದು ಗೋಪುರ ತಗೊಂಡು ಒಂದು ವ್ಲಾಗ್ ಮಾಡ್ತೀನಿ. ಫಸ್ಟ್ ಟೈಮು ಈ ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಟ್ರೈನಿನೂ ಬಂದಿಲ್ಲ, ಬಟ್ ಟಿಕೆಟ್ ಬುಕ್ ಮಾಡಿದ್ದೀನಿ ಆನ್ಲೈನಲ್ಲೇ. 2 months ಬ್ಯಾಕಿನೇ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ. ಬಿಕಾಸ್ ನಮ್ಮ ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂತಂದರೆ 2 months 3 months ಬ್ಯಾಕೆ ನಾವು ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಟ್ರೈನ್ ಬಂದಿಲ್ಲ. ಸೊ ವೆಯ್ಟ್ ಮಾಡೋಣ. ಒಂದು 6:30 ಹಂಗೆ ಬರ್ಬೋದು ಅಂತ ಅನಿಸುತ್ತೆ. ಸೊ ನನಗೆ ಬೋರ್ಡಿಂಗ್ ಟೈಮ್ ಇರೋದು 6:58. ಸೊ ಬಟ್ ಇನ್ನೂ ಟ್ರೈನ್ ಬಂದಿಲ್ಲ, ಬೇರೆ ಟ್ರೈನ್ ನಿಂತ್ಕೊಂಡಿದೆ. ಸೊ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿದ್ಮೇಲೆ ಹೆಂಗೆ ಈ ಒಂದು ವ್ಲಾಗ್ ಹೆಂಗಿರುತ್ತೆ, ಸೊ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ. ಸೊ ಹೋಗೋಣ ಮುಂದೆ. ಗೈಸ್, ವೆಯ್ಟ್ ಮಾಡ್ಕೊಂಡು ಕೂತಿದ್ದೀರಿ. ಇಲ್ಲಿ ನೋಡಿದ್ರೆ ಸರಿಯಾಗಿ ಮಳೆ ಹೊಡಿತಾ ಇದೆ. ಸೊ ಈ ಥರ ಜರ್ನಿ ನಾನು ಯಾವತ್ತೂ ಮಾಡಿಲ್ಲ. ಇದು ಫಸ್ಟ್ ಟೈಮ್ ಈ ಥರ ಜರ್ನಿ ಮಾಡ್ತಾ ಇರೋದು. ಸೊ ಹೆಂಗಿರುತ್ತೆ ಅಂತ ನನಗೂ ಕೂಡ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ನಿಮಗೆ ಈ ಒಂದು ವ್ಲಾಗು ಒಂದು ಚೆನ್ನಾಗಿ ಮುಂದೆ ತೋರಿಸೋಣ, ಇನ್ನೂ ಚೆನ್ನಾಗಿ ಮಾಡೋಣ. ಸೊ ಎಲ್ಲ ನಿಮ್ಮ ಸಪೋರ್ಟ್ ಬೇಕಾಗಿರೋದು. ಸೊ ನೀವು ಈ ಥರ ಸಪೋರ್ಟ್ ಮಾಡ್ತಾಯಿದ್ರೆ ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನೋಡೋಣ. ಇನ್ನೂ ಇದು ಬೇರೆ ಟ್ರೈನ್ ಯಾವುದು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಈ ಟ್ರೈನ್ ಆದಮೇಲೆ ನಮ್ಮ ಟ್ರೈನ್ ಬರೋದು. ಓಕೆ ಗೈಸ್, ಫೈನಲಿ ನಮ್ಮ ಟ್ರೈನ್ ಬಂತು. ನಮ್ಮ ಟ್ರೈನ್ ಇಲ್ಲಿದೆ. ಸೊ ಈ ಕೋಚಲ್ಲಿ ನನ್ನ ಸೀಟ್ ಇರೋದು. ಇವಾಗ ಹೋಗ್ಬಿಟ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಬಂದಿದ್ದೀನಿ. ಬಂದಿದ್ದೀನಿ ಅಂಕ ಸ್ವಲ್ಪ ನೋಡ್ಕೊಳ್ಳಿ ಬ್ಯಾಗ್ನ ಅಂತ. ಸೊ ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನಿಮ್ಗಳು ತೋರ್ಸೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿರೋದು ನಾನು. ಸೊ ನೋಡೋಣ ಮುಂದೆ ಹೆಂಗಿರುತ್ತೆ. ಈ ಒಂದು ವ್ಲಾಗು ಇನ್ನೂ ಕಂಟಿನ್ಯೂ ಆಗುತ್ತೆ. ನನಗೆ ಗೊತ್ತಿಲ್ಲ ಇದು ಪಾರ್ಟ್ 1 ಪಾರ್ಟ್ 2 ಬಂದರೂ ಬರ್ಬೋದು ಅಂತ. ಬಟ್ ಆದ್ರೂ ನಾನು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ನಾನು ಅಷ್ಟು ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಹೋಗೋಣ. ಫಸ್ಟು ಟ್ರೈನ್ ಹೋಗಲಿ, ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಗೈಸ್, ಫೈನಲಿ ಮಲ್ಕೊಂಡು ಫೈನಲ್ ನಮ್ಮ ಸ್ಟೇಷನ್ ಬರ್ತಿದೆ ಈಗ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿ ಇಲ್ಲಿ ಹೆಂಗಿರುತ್ತೆ ತುಂಬ ದಿನ ಆದಮೇಲೆ ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ, ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಕೂಡ ತೋರಿಸ್ತೀನಿ. ಸೊ ಇನ್ನೇನೋ ಗಂಟೆ ಬಿಡ್ತು. ಸೊ ನಿಮ್ಗೆ ಕಾಣಿಸುತ್ತೆ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಒಂದು ಲೈಟ್ ಕಾಣಿಸ್ತಾ ಇರ್ಬೋದು. ಲೈಟ್ ಆದಮೇಲೆ ಸೊ ನಮಗೆ ನಮ್ಮೂರು ಕಾಣಿಸೋದು. ಸೊ ಸಿಗೋಣ ಆದಷ್ಟು ಬೇಗ. ಒಂದು ಕಡೆ ತುಂಬ ಮಳೆ ಬೇರೆ ಇದೆ. ಸೊ ನೀರು ಬೇರೆ ಬಿದ್ದಿದೆ. ಸೊ ಫೈನಲಿ ನಮ್ಮ ಸ್ಟೇಷನ್ ಕೂಡ ಬರ್ತಿದೆ. ಹಾಗೆ ನಾವಿಲ್ಲೆಲ್ಲ ಕುತ್ಕೊಂಡು ಆಟಾಡಿದ್ದೀವಿ. ಕುತ್ಕೊಂಡು ಬಂದು ಆಟಾಡಿದ್ದೀವಿ ನಾವು. ಮಾಡೋಣ, ತೋರಿಸ್ತೀನಿ ನಮ್ಮೂರು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಫೈನಲಿ ಬಂದೇ ಬಿಟ್ವಿ ಗೈಸ್ ನಮ್ಮೂರಿಗೆ. ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಕ್ಷಣಕ್ಕೆ ನಾನು ಕಾಯ್ತಾ ಇದ್ದೆ. ಸೊ ಫೈನಲಿ ಬಂದೇ ಬಿಟ್ಟು ಬಲ್ಗಲ್ಲಿ ಇಟ್ಬಿಟ್ಟು ಇಳಿಯೋಣ. ಫೈನಲಿ ಬಂದು ಬಿಟ್ವಿ ಗೈಸ್. ನಮ್ಮಣ್ಣ ಕಾಲ್ ಮಾಡ್ತಾನೆ. ಹಲೋ ಹಲೋ, ಹಾಂ ಎಲ್ಲಿದೆ ಗುರು? ಎಲ್ಲಿದೆಯಾ? ಹಾಂ ಹೌದು ಹೌದು. ಎಲ್ಲಿದೆ ಹೇಳು. ಎಲ್ಲಿದೆ ಕರೆಕ್ಟಾಗಿ? ಎಲ್ಲಿ? ಹಾಂ ಹ್ಞೂ ಸರಿ, ಬಾ 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 ಬಾ. ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತವನೆ. ಸೊ ಇನ್ನೂ ಬಂದಿಲ್ಲ. ಯಾವುದೋ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾನಂತಲ್ಲ ಹೇಳ್ತಾವನೆ. ಸೊ ವೆಯ್ಟ್ ಮಾಡೋಣ ಅವನಿಗೋಸ್ಕರ. ಅವ್ನು ನಿನ್ನೆ ಕಾಲ್ ಮಾಡಿಬಿಟ್ಟು ನಾನು ಈ ಥರ ಬರ್ತಾಯಿದ್ದೀನಿ ಊರಿಗೆ, ನಿಂದೆ ಪಿಕಪ್ ಇರಬೇಕು ಹಂಗೆ ಅಂತೆಲ್ಲ ಹೇಳಿದ್ದೀನಿ. ಸೊ ಅವನಿಗೋಸ್ಕರನೇ ವೆಯ್ಟಿಂಗು. ಪ್ಲೀಸ್ ನೋಡಿ ಗೈಸ್, ಇದ್ದೇ ನಮ್ಮೂರು ಸ್ಟೇಷನ್ನು.
ಸೊ ವೆಯ್ಟ್ ಮಾಡೋಣ ಗೈಸ್, ಅವ್ನು ಬರೋವರೆಗೂ. ಅವ್ನು ಬಂದಮೇಲೆ ನಾನು ನಿಮಗೆ ಮುಖ ತೋರಿಸ್ತೀನಿ ಗೈಸ್. ಇವರೇ ನಮ್ಮ ಅಣ್ಣ, ನೋಡ್ಕೊಂಬಿಡಿ. ಅದಕ್ಕಂಬಾ ಬರ್ತೀನಿ ಅಲ್ಲಿಗೆ. ಓಹೋ ಕಾದಲ್ಲೇ ಕವಿಯೇ ನೀಯ ನಲಗಿಲ್ ಬಂದಾಲೆ ಗಮ್ಯೆ ನಿರುಳಿದೆ. ಆಕ್ಚುಲಿ ಅದು ಪುನೀತ್ ರಾಜ್ಕುಮಾರ್ ಹಾಡಾಟ ಸಕ್ಕತ್ತಾಗಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹುಡುಗನ ಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹುಡುಗನ ಗಾರಿ ಫೀಲಿಂಗ್ ತೂರಿ ಹೋಲ್ಡಲ್ಲ ಬಾರಿ ಕಟ್ಟಿಂಗ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಓಕೆ ಗೈಸ್, ಇವಾಗ ಟೀ ಕುಡ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ತೀನಿ. ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಒಂದಿಷ್ಟು ಪ್ಲೇಸ್ಗಳನ್ನ ನಿಮಗೆ ತೋರಿಸ್ಬೇಕು. ಸೊ ಹಾಗೆ ನಿಮಗೆ ಇನ್ನೂ ಪರಿಚಯ ಮಾಡಿಕೊಟ್ಟಿಲ್ಲ, ಆವಾಗಲೇ ಸುಮ್ಮನೆ ನಮ್ಮ ಅಣ್ಣ ಅಂತಂದೆ. ಸೊ ಇವನ ಹೆಸರು ಚಂದು CK ಅಂತ. ಆಮೇಲೆ CK ಫುಲ್ ಫಾರ್ಮ್ ಅಂತ ಕೇಳ್ಬೇಡಿ. ಇವನಿರೋದು ನಮ್ಮೂರಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ, ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಫೋರ್ಸ್ ಮಾಡಿ ಕಳಿಸಿದ್ದೀನಿ ಫೋನ್ ಮಾಡಿಬಿಟ್ಟು, ಪಕ್ಕ ಬರಲೇಬೇಕು ಪಿಕಪ್ ಮಾಡೋದಕ್ಕೆ ಅಂತ. ಮಚ್ಚ ಕಾರ್ ತಗೊಂಡಿದ್ಯಾ ಪಾರ್ಟಿಯಲ್ಲಿ? ಮಚ್ಚ ಇನ್ನೊಂದು ತೆಗಿತಾ ಇದ್ದೀನಿ, ಇನ್ನೊಂದು ಕಾರ್ ತೆಗಿತಾ ಇದ್ದೇನಂತೆ. 2 ಪಾರ್ಟಿನೂ ಕೊಡಿಸ್ಬೇಕಪ್ಪ, 2 ಕಾರ್ ಅದನ್ನು ತೆಗ್ದಾದ್ಮೇಲೆ ಪ್ಲ್ಯಾನ್ ಮಾಡೋಣ ಆದಷ್ಟು ಬೇಗ ಪಾರ್ಟಿ, ಸರಿನಾ? ಎಲ್ಲ ನಿನ್ ಕಡೆಯಿಂದ ಅಪ್ಪ. ಆಮೇಲೆ ನನ್ನ ಹೋಗ್ಬಿಟ್ಟು ಕೇಳ್ಬಿಟ್ಟು ನೀನು ನಿನ್ ಕಡೆಯಿಂದ ಪಾರ್ಟಿ ಅಂತ ಹೇಳ್ಬಿಡ ಅದು ಹೋಗ್ಬಿಟ್ಟು. ಸೊ ಗೈಸ್, ನಿಮ್ಗೆ ಅನಿಸ್ತಾ ಇರ್ಬೋದು ಇವ್ನು ಯಾಕೆ ಕುಂದಾಪುರ ಕನ್ನಡ ಮಾತಾಡ್ತಾ ಇಲ್ಲ ಅನ್ಕೊಂಡ. ಬಟ್ ಎಂತ ಮಾಡೋದ, ನನಗೆ ಅಲ್ಲಿ ಬೆಂಗಳೂರಾಗೆ ಜಾಸ್ತಿ ಜನ ಕುಂದಾಪುರದವ್ರು ನಮ್ಗೆ ಅಷ್ಟು ಫ್ರೆಂಡ್ಸು ಇಲ್ಲ. ಆಲ್ಮೋಸ್ಟ್ ನಂಗೆ ಇಪ್ಪೋದು ಬೆಂಗಳೂರು ಮಂದಿ ಜಾಸ್ತಿ ಇಪ್ಪೋದು. ಸೊ ಅವರೊಟ್ಟಿಗೆ ನನ್ನ ಕಾನ್ವರ್ಸೇಷನ್ ಆಯಿ ನಂಗೆ ಅಷ್ಟು ಕುಂದಾಪುರ ಬತ್ತು ಮಾತಾಡ್ತೆ. ಯಾರು ಕುಂದಾಪುರದವ್ರು ಇದ್ರೆ ಮಾತಾಡ್ತೆ ನಾನು. ಕುಂದಾಪುರ ಕನ್ನಡ ಮಾತಾಡ್ತೆ. ಈಗ ನಂಗೆ ಮಾತಾಡೋಕಂತಲ್ಲ, ಈಗ ಬೆಂಗಳೂರಿಗೆ ಯಾರು ಕುಂದಾಪುರದವ್ರು ಇದ್ರೆ ಮಾತಾಡ್ಲಾಕ. ಸೊ ಅವರೊಟ್ಟಿಗೆ ಒಂದು ಕಾನ್ವರ್ಸೇಷನ್ ಇರ್ತಾ ಇದ್ರೆ ಒಂಚೂರು ಬರುತ್ತೆ. ಇಲ್ಲ ಅಂತಂದ್ರೆ ಹಿಂಗೆ ನಾರ್ಮಲ್ ಕನ್ನಡ ಬರುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಬೇಜಾರು ಮಾಡ್ಕೊಂಬಿಡಿ ಕುಂದಾಪುರದವ್ರ ಈ ವಿಡಿಯೋ ಕಣ್ಕಂಡ. ಆಮೇಲೆ ಇನ್ನಂತ ಕುಂದಾಪುರ ಬಂದು ಕುಂದಾಪುರ ಕನ್ನಡ ಮಾತಾಡೋದಿಲ್ಲ ಇವ ಅನ್ಕೊಂಡ. ಸೊ ದಯವಿಟ್ಟು ಕ್ಷಮಿಸಿ ಅದಕ್ಕೆ ಅಕ್ಕ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಯ್ತು. ಫ್ರೆಶ್ ಅಪ್ ಆದಮೇಲೆ ಒಳ್ಳೆ ಪ್ಲೇಸ್ ತೋರಿಸ್ತೆ. ಓಕೆ ಗೈಸ್, ಹಾಗೆ ಮನೆಗೆ ಹೋಗೋ ದಾರಿಯಲ್ಲೇ ಮರವಂತೆ ಬೀಚ್ ಬಂತು. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಾ ಇರ್ಬೋದು ಗೈಸ್, ಈ ವೆದರ್ಗೋಸ್ಕರ ನಾನಂತೂ ಫಿದಾಗ್ಬಿಟ್ಟೆ ಅಂದ್ಕೊಳ್ಳಿ. ಸೊ ಯಾಕಂತಂದರೆ ಈ ಥರ ವೆದರೇ ನಾನು ತುಂಬ ಇಷ್ಟಪಡೋದು. ಮತ್ತು ಈ ಥರ ನೇಚರು ಮತ್ತು ಗಿಡ ಮರಗಳಿರೋದು ನನಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನಿಮಗೆ ತೋರಿಸ್ತೀನಿ ಬನ್ನಿ. ಒಂದು ಒಳ್ಳೆ ಸಖತ್ತಾಗಿದೆ. ಅದು ಬೇರೆ ಐ ಥಿಂಕ್ ಇವತ್ತು ನೀರು ತುಂಬ ಇದೆ ಅಂತ ಅಂದ್ಕೊಂಡಿರ್ತೀನಿ. ಯಾಕಂದರೆ ಮಳೆ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಫುಲ್ಲು ಮಳೆ ಬಂದುಬಿಟ್ಟಿದೆ ಗೈಸ್. ನಿಜ ಹೇಳ್ತೀನಲ್ಲ, ಸ್ವರ್ಗ ಅಂದರೆ ಇದೆ ಗೈಸ್. ನೀವೇನಾದರೂ ಸ್ವರ್ಗ ನೋಡಬೇಕಾ, ಮರವಂತೆಗೆ ಬನ್ನಿ. ಮುಂಚೆ ನನಗಿಷ್ಟ ಆಗೋ ಪ್ಲೇಸ್ ಯಾವ್ದು ಗೊತ್ತಾ? ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕಲ್ ಮೇಲೆ. ಸೊ ಅದು ನನ್ನ ಫೇವ್ರೆಟ್ ಸ್ಪಾಟ್. ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿರ್ತೀನಿ.
ಸೊ ಇದೆ, ಅದು ನನ್ನ ಫೇವ್ರೆಟ್ ಸ್ಪಾಟು. ಸೊ ಇಲ್ಲಿ ಬಂದು ನಾವು ತುಂಬ ಹೊತ್ತು ನಿಂತ್ಕೊಂಡಿರ್ತೀವಿ. ಸೊ ಈ ಥರ ವೆದರ್ಗೆ, ಈ ಥರ ಈ ಒಂದು ಟೈಮ್ಗೆ ಮಾನ್ಸೂನ್ ಟೈಮ್ ಥರ ಇದೆ ನನಗಿದು ಒಂಥರ, ಸರಿನಾ? ನೋಡ್ತಾ ಇರ್ಬೋದು ನಿಜಾಗ್ಲೂ ಗೈಸ್, ಒಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್ ಥರನೇ ಇದೆ ಇದು ನನಗೆ. ಯಾವುದೋ ವರ್ಷಗಟ್ಟಲೆ ಬಿಟ್ಟು ನಾನು ಊರಿಗೆ ಬರ್ತಾಯಿದ್ದೀನಿ ಆ ಥರ ಫೀಲ್ ಆಗ್ತಿದೆ ನನಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಫಿಶಿಂಗ್ ಮಾಡ್ತಿದ್ದಾರೆ. ಆಲ್ರೆಡಿ ಗಾಳ ಹಾಕಿದ್ದಾರೆ, ಸೊ ಈಗ ಬಲೆ ಹಾಕಿದ್ದಾರೆ. ಸೊ ಬಲೆಯಲ್ಲಿ ಮೀನು ಬರೋ ಥರ ಕಾಣಿಸ್ತಿದೆ. ಸಿಕ್ಕದಷ್ಟೇಯಾ? ಬಿದ್ದದಷ್ಟೇಯಾ? ಇನ್ನೆಷ್ಟೊತ್ತಾಗ್ತದೆ ಈಗ ಸಿಗೋಕ್ಕೆ? ಲೇಟ್ ಉಂಟು, 2 ಗಂಟೆ, ಒಂದು ಅರ್ಧ ಗಂಟೆ. ಹೌದಾ? ಎಷ್ಟೊತ್ತಾಗ್ತದೆ ಈಗ? ಒಂದು ಅರ್ಧ ಗಂಟೆಯಲ್ಲಿ ಮೀನು ಸಿಕ್ಕತ್ತಂದ್ರೆ? ಇಲ್ಲ, ನೋಡ್ಬೇಕಲ್ಲ. ಹಾಂ, ಹೇಳಲಿಕ್ಕಾಗೋದಿಲ್ಲ. ಯಾವ ಮೀನು ಸಿಕ್ಕುತ್ತಂತಲೂ ಹೇಳೋಕ್ಕಾಗೋದಿಲ್ಲ. ಯಾವುದಂದ್ರೆ ಅದು. ಸೊ ಗೈಸ್, ಅವ್ರು ಹೇಳ್ತಿರೋ ಪ್ರಕಾರ ಏನಂತಂತಂದರೆ ಇವಾಗ ಜಸ್ಟ್ ಹಾಕಿರೋದು. ಸೊ ಹಾಕಿದ್ದಾರೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಿಕ್ಕಬಹುದು ಅಂತ ಹೇಳ್ತಿದ್ದಾರೆ. ಸಿಕ್ಕಿದ್ರು ಸಿಗ್ಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲೂ ಕೂಡ ಫಿಶಿಂಗ್ ಮಾಡ್ತಿದ್ದಾರೆ ಆ ಕಡೆನೂ ಕೂಡ. ಸೊ ಯಾವ ಮೀನು ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಆ ಮೀನು ಸಿಗ್ಬೋದು ಅಂತ. ಸೊ ಅರ್ಧ ಗಂಟೆ ಎಲ್ಲ ನಮಗೆ ಟೈಮ್ ಇಲ್ಲ ಇವಾಗ ಸದ್ಯ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋದು ಅಂತ ತಲೆನೋವು. ಯಾಕಂತಂದರೆ ಮನೆಯಿಂದ ಫೋನ್ ಬೇರೆ ಬರ್ತದೆ, ಬ್ಯಾಕ್ ಟು ಬ್ಯಾಕು. ಸೊ ನನಗೇನು ಗೊತ್ತಾ, ಮನೆಗೆ ಹೋಗೋದಕ್ಕಿಂತ ಮೇನ್ ನನಗೆ ಇಲ್ಲಿರೋದೇ ನಂಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಈ ಒಂದು ವ್ಯೂ ನೋಡೋಕ್ಕೆ ಎಷ್ಟು ದೂರ ಬಂದಿದ್ದೀನಿ. ಸೊ ಫೈನಲಿ ಬ್ಯಾಕ್ ಟು ಹೋಮ್. ಸೊ ನೋಡ್ತಾ ಇರ್ಬೋದು ಗೈಸ್, ಎಷ್ಟು ಫಾಗ್ ಇದೆ ಇಲ್ಲಿ. ಫಾಗ್ ಮಾತ್ರ ಸಾಕಾಗಿದೆ. ಯಾರಿದ್ದಾರೆ ನೋಡೋಣ ಮನೆಯಲ್ಲಿ. ಫಸ್ಟು ಕಾಲ್ಗಿಲ್ ತೊಳ್ಕೊಂಡು ಆಮೇಲೆ ಹೋಗೋಣ. ಓ ಇವರೇ ನಮ್ಮ ದೊಡ್ಡಪ್ಪ ರವೀಂದ್ರ ಶೆರೆಗಾರ್. ಓ ಮೇಡಮ್ ನಮಸ್ತೆ. ಏನೇ ಏನು ಹೊಸ ಕ್ಯಾಮರಾ? ಹೌದು, ನಾನು ತಗತ್ತೆ ಕಾಣ. ತಗೋ ಯಾರು ಬೇಡ ಅದು. ನಮ್ಮ ತಂಗಿ ಫ್ಯೂಚರ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಓಕೆ ಗೈಸ್, ಇವಾಗ ಹೊರಟಿದ್ದೀನಿ. ಫ್ರೆಂಡ್ಗೊಬ್ಬನಿಗೆ ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿಬಿಟ್ಟು ಬರ್ತೀನಿ ಅಂತ ಅವಾಗಿಂದ ಓಡ್ಬಿಡ್ತಾ ಇದ್ದೀನಿ. ಸೊ ಟೈಮ್ ಇವಾಗ 11:15. ಸೊ ಅವ್ನು ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾನೆ. ಇಲ್ಲಿ ಬಾ ಅಂತಲೂ ಕೂಡ ಹೇಳಿದ್ದೀನಿ ಫೋನ್ ಮಾಡಿಬಿಟ್ಟು. ಸೊ ನೋಡೋಣ, ಅಲ್ಲಿದ್ದರೆ ಸರಿಯಾಗಿ ಬಯಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಸರ್ವಿಸ್ ಸ್ಟೇಷನ್ ಹತ್ರ ಇದ್ದೀನಿ ಅಂತಂದ. ಸೊ ಸರ್ವಿಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಅವನು ಅಲ್ಲಿದ್ದಾನ ಇಲ್ವಾ ಗೊತ್ತಿಲ್ಲ. ಸೊ ಅಲ್ಲೇ ಇದ್ದಾನೆ. ಬಂದ ಸಾರಿ ಮಗ. ಎಷ್ಟೊತ್ತಿದ ವೆಯ್ಟ್ ಮಾಡಿಸ್ತೀವಿ. ಫಸ್ಟು ನಾವು ಇವಾಗ ಆನೆಗುಡ್ಡೆ ಗಣೇಶ ದರ್ಶನ ಮಾಡಿ ಅನಂತರ ಇವಾಗ ಕೊಲ್ಲೂರಿಗೆ ಹೋದ್ಮೇಲೆ ನಿಮಗೆ ಆನೆಗುಡ್ಡೆಗೆ ಹೋದ್ಮೇಲೆ ಅಲ್ಲಿ ನೀವು ಏನಂತ ತೋರಿಸ್ತೀನಿ. ಫೈನಲಿ ನಾವಿವಾಗಿದ್ದೀವಿ ಆನೆಗುಡ್ಡೆ ದೇವಸ್ಥಾನದಲ್ಲಿ. ಸೊ ಆನೆಗುಡ್ಡೆ ದೇವಸ್ಥಾನದಲ್ಲಿ ನಮ್ಗೆ ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಬಟ್ ಹೊರಗಡೆಯಿಂದನೇ ನಾವು ವೀಡಿಯೋ ಮಾಡ್ಕೋಬೇಕಾಗುತ್ತೆ. ಒಳಗಡೆ ನಮಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಬಟ್ ನಿಮಗೆ ಹೊರಗಡೆಯಿಂದನೇ ತೋರಿಸ್ತೀನಿ ಸೊ ಹೆಂಗಿರುತ್ತೆ ದೇವಸ್ಥಾನ ಅಂತ.
ಓಕೆ ಗೈಸ್, ನಾವಿವಾಗ ಆನೆಗುಡ್ಡೆ ದೇವಸ್ಥಾನ ಮುಗಿಸ್ಕೊಂಡು ಮತ್ತು ಪಕ್ಕದಲ್ಲಿ ಒಂದು ಅಯ್ಯಪ್ಪ ದೇವಸ್ಥಾನ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಸೊ ಅಲ್ಲೂ ಕೂಡ ನಾವು ನೋಡಿಕೊಂಡು ಕೆಳಗಡೆ ಒಂದು ಗಣೇಶನ ದೇವಸ್ಥಾನ ಇದೆ. ಅಲ್ಲೂ ಕೂಡ ಒಂದು ಒಳ್ಳೆ ನದಿ ಅಂತ ಹೇಳೋಕ್ಕಾಗಲ್ಲ, ಒಂದು ದ್ವೀಪ ಥರ ಇರುವಂಥ ದೇವಸ್ಥಾನ ಇದೆ. ಅಲ್ಲೂ ಕೂಡ ಒಂದು ಒಳ್ಳೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲೂ ಕೂಡ ನಮಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಸೊ ಒಂದೇ ಒಂದು ಪರ್ಮಿಷನ್ ಕೊಟ್ಟಿರೋದು ಒಂದು ಅಯ್ಯಪ್ಪ ದೇವಸ್ಥಾನದಲ್ಲಿ. ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆನೆಗುಡ್ಡೆ ದೇವಸ್ಥಾನಕ್ಕೆ ಯಾವ ಕಾರಣಕ್ಕಪ್ಪ ಬರ್ತೀನಿ ಅಂತಂದರೆ, ಎಲ್ಲೇ ಹೋದರೂ ನಾನು ಫಸ್ಟ್ ಬರೋದು ಆನೆಗುಡ್ಡೆ ದೇವಸ್ಥಾನಕ್ಕೆ. ಯಾಕಪ್ಪ ಅಂತಂದರೆ ವಿಘ್ನ ಎಲ್ಲೇ ಹೋದ್ರೂ ಒಳ್ಳೇದಾಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಆನೆಗುಡ್ಡೆ ದೇವಸ್ಥಾನಕ್ಕೆ ಬರ್ತೀನಿ. ಸೊ ನನಗೆ ಒಂಥರ ಪೀಸ್ ಅನಿಸುತ್ತೆ, ಒಂದು ಒಳ್ಳೆ ಶಾಂತಿ ಸಿಗುತ್ತೆ, ಒಂದು ಮನಸ್ಸು ಕೂಡ ಒಂದು ಏನೂ ವಿಚಲಿತ ಇಲ್ಲದೆ ಸೊ ಮನಸ್ಸು ಕೂಡ ಇರುತ್ತೆ ಅಂತಲೇ ಈ ಒಂದು ದೇವಸ್ಥಾನಕ್ಕೆ ಬರ್ತೀನಿ. ಸೊ ಇಲ್ಲಿ ನಿಮಗೆ ಒಂದೊಂದು ಟೈಮಲ್ಲ, ಯಾವಾಗಲೂ ಊಟ ಇರುತ್ತೆ ಮಧ್ಯಾಹ್ನ ಟೈಮಲ್ಲಿ. ಸೊ ನೀವು ಬಂದು ಆನೆಗುಡ್ಡೆ ದೇವಸ್ಥಾನ ಕೂಡ ವಿಸಿಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲೊಂದು ಅಯ್ಯಪ್ಪ ದೇವಸ್ಥಾನ ಇದೆ. ನಾನಲ್ಲಿ ಕೇಳಿದ ಪಟ್ಟಿ ಪ್ರಕಾರ ಏನಪ್ಪ ಅಂತಂದರೆ, ನೀವೇನೇ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಅಲ್ಲಿ ಕೂಡ ನಮಗೆ ಎಕ್ಸಾಂಪಲ್ ಕೂಡ ಕೊಟ್ಟರು, ನಮ್ಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಬಟ್ಟು ಏನಪ್ಪ ಅಂತಂದರೆ, ಯಾವುದೇ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ಅದು ನೆರವೇರುತ್ತೆ. ಸೊ ಅಂತ ನೀವು ಒಂದಿಷ್ಟು ಪೂಜೆ ಹೆಸರುಗಳನ್ನ ಹೇಳಿದ್ರು, ನೀವು ಕೂಡ ವಿಸಿಟ್ ಮಾಡಿ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ. ಸೊ ನಾನು ಇವಾಗ ವಿಸಿಟ್ ಮಾಡಿದ್ದೀನಿ, ಒಂಥರ ಶಾಂತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಕುಂದಾಪುರ ಸೈಡು ಅಥವಾ ಕುಂಬಾಶಿ ಸೈಡ್ ಏನಾದರೂ ಬಂತು ಅಂತಂದರೆ ಆನೆಗುಡ್ಡೆ ದೇವಸ್ಥಾನನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಇವಾಗ ನಾವು ಹೋಗ್ತಾ ಇರೋದು ಕೊಲ್ಲೂರು ದೇವಸ್ಥಾನಕ್ಕೆ. ಕೊಲ್ಲೂರಲ್ಲಿ ನಾನು ಮಸ್ಟ್ ವಿಸಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಊರಿಗೆ ಬಂದಾಗ ನಾನು ಕೊಲ್ಲೂರಿಗೆ ಬಂದೇ ಬರ್ತೀನಿ. ಸೊ ಬಂದಾಗ ಫಸ್ಟ್ ಬರ್ತೀನಿ ಇಲ್ಲಿಗೆ, ಅದಾದಮೇಲೆ ಕೊಲ್ಲೂರಿಗೆ ಹೋಗ್ತೀನಿ. ಬಿಕಾಸ್ ಏನಪ್ಪ ಅಂತಂದರೆ, ನಾನು ತುಂಬಾ ನಂಬಿರೋ ದೇವರದು. ಮತ್ತು ಇನ್ನೊಂದು ನಮ್ಮ ಮನೆ ದೇವರಿದೆ, ಅಲ್ಲೂ ಕೂಡ ಹೋಗ್ತೀನಿ. ಸೊ ಮೇಯ್ನ್ ನಾನು ಹೋಗೋದು ಕೊಲ್ಲೂರಿಗೆ ಹೋಗ್ಬಿಟ್ಟು ನನ್ನ ತಾಯಿ ದರ್ಶನ ನಾನು ಮಾಡಿಕೊಂಡು ಅದಾದ ನಂತರ ಏನು ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಕೊಲ್ಲೂರಿಗೆ ಹೋಗೋಣ. ಕೊಲ್ಲೂರಿಗೆ ಹೋಗ್ಬಿಟ್ಟು ಅಲ್ಲಿನ ವ್ಯೂ ಹೇಗಿರುತ್ತೆ, ಅಲ್ಲಿನ ದೇವಸ್ಥಾನ ಹೇಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೈಸ್, ಕೊಲ್ಲೂರು ರೋಡ್ ಮಾತ್ರ ಕ್ರೇಜಿ. ಈ ಟೈಮಲ್ಲಿ ಗಾಡಿ ಹೊಡೆಸ್ಕೊಂಡು ಈ ಒಂದು ಒಳ್ಳೆ ನೇಚರಲ್ಲಿ ಗ್ರೀನರಿ ಇಟ್ಕೊಂಡು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಗ್ರೀನರಿ, ಒಂದು ಒಳ್ಳೆ ನೇಚರ್ನ ಎಂಜಾಯ್ ಮಾಡಬೇಕು ಅಂತಂದರೆ ಐ ಸಜೆಸ್ಟ್ ಕೊಲ್ಲೂರು ರೋಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಬೇರೆ ಲೆವೆಲಲ್ಲಿದೆ, ಸಖತ್ತಾಗಿದೆ. ಬನ್ನಿ ಕೊಲ್ಲೂರಿಗೆ, ಮುಂದೆ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಿದೆ ಅಲ್ಲಿ ವ್ಯೂ ಹೆಂಗಿದೆ, ದೇವಸ್ಥಾನ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. ತೋರಿಸಿ ಮುಂದೆ ಹೋಗೋಣ. ಗೈಸ್ ಕೊಲ್ಲೂರಿಗೆ ಬಂದ್ವಿ. ಕೊಲ್ಲೂರಿಗೆ ಬಂದು ನೋಡಿದ್ರೆ ಇನ್ನು 3 ಗಂಟೆಗೆ ಓಪನ್ ಅಂತಂದರು. ಬಟ್ ನನಗೆ ಬೇರೆ ಕಡೆ ಕೂಡ ಹೋಗೋದು ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೋಸ್ಕರ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ತಾಯಿಗೆ ದರ್ಶನ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಎವ್ರಿ ಟೈಮ್ ಬಂದಾಗ ದರ್ಶನ ಸಿಗ್ತಾಯಿತ್ತು. ಬಟ್ ಈಗ ದರ್ಶನ ಸಿಗ್ತಾಯಿಲ್ಲ. ಒಂದು ಕಡೆ ಬೇಜಾರಾಗ್ತಿದೆ, ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ನಿಂತ್ಕೋಬೋದಲ್ಲ ಅಂತ. ಬಟ್ ಆದ್ರೂ ಬೇರೆ ಕಡೆ ಹೋಗೋ ಕಾರಣದಿಂದ ಟೈಮ್ ಸಿಗ್ತಾಯಿಲ್ಲ. ಮತ್ತೆ ಬರ್ತೀನಿ ಮತ್ತೆ ಬಂದಾಗ ಪಕ್ಕ ದರ್ಶನ ಅಂತೂ ಮಾಡೇ ಮಾಡ್ತೀನಿ.
ಮಚ್ಚ ಹಿಂಗಿತ್ತು ಮಚ್ಚ ಎಕ್ಸ್ಪೀರಿಯೆನ್ಸು ಹಾಂ ಸೊ ಗೈಸ್ ಬಂದ್ವಿ ಹೊರ್ಗಡೆನ ದರ್ಶನ ಮಾಡಿದ್ವಿ ಒಳ್ಳೇದು ಮಾಡಮ್ಮ ಅಂತ ಅಂದ್ವಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಂದಿದ್ದಕ್ಕೂ ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಬಂದು ಆ ಒಂದು ನೇಚರ್ ಮೂಮೆಂಟಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು ಬಿಕಾಸ್ ಈ ಒಂದು ನೇಚರ್ಗೋಸ್ಕರ ಈ ಒಂದು ತಾಯಿಗೋಸ್ಕರ ಬಂದಿದ್ದೀನಿ ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗು ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಇದೇ ರೀತಿ ನಿಮ್ಗೆ ಏನಾದರೂ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತರಂ